ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಶಂಕರ್. ವೆಲ್ಕಮ್ ಬ್ಯಾಕ್ ಟು ಪ್ರೇಮಶಂಕರ್ ಕೈ ರುಚಿ. ತುಂಬ ಜನಕ್ಕೆ ಜೋಳದ ರೊಟ್ಟಿ ತಿನ್ನೋದಂದ್ರೆ ಇಷ್ಟ, ಆದರೆ ಅದನ್ನು ಮಾಡಬೇಕು ಅಂದ್ರೇ ಕಷ್ಟ ಅಲ್ವಾ? ಸೊ ಇವತ್ತು ಜೋಳದ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ತುಂಬಾ ಸಿಂಪಲ್ ಆಗಿ ಹಾಗೆ ಬೇಗ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಈಗ ನಾನು ತೋರಿಸೋವಂಥ ಟಿಪ್ಸ್ ಟ್ರಿಕ್ಸ್ಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇಷ್ಟೇ ಮೃದುವಾಗಿರುವಂಥ ಜೋಳದ ರೊಟ್ಟಿನ ಮಾಡ್ಕೋಬೋದು. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ರೊಟ್ಟಿನ ಬೇಯಿಸೋವಾಗ ಈ ರೀತಿ ಉಬ್ಬಿ ಬಂದರೆ ಎಷ್ಟು ಖುಷಿ ಆಗುತ್ತಲ್ವಾ? ಹಾಗೆಯೇ ಈ ರೀತಿ ಉಬ್ಬಿರೋಂಥ ರೊಟ್ಟಿನ ಇವತ್ತು ಬೆಳಿಗ್ಗೆ ಮಾಡಿ ಇಟ್ಟರೆ ನಾಳೆ ಬೆಳಗ್ಗೆವರೆಗೂ ಕೂಡ ಇಷ್ಟೇ ಮೃದುವಾಗಿರುತ್ತೆ. ಇಲ್ಲಿ ನಾನು 1 ಕಪ್ನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ನ ಅಳತೆನಲ್ಲಿ 1 ಕಪ್ನಷ್ಟು ನೀರನ್ನು ನಾನು ಕುದಿಯೋದಕ್ಕೆ ಇಕ್ತಾ ಇದ್ದೀನಿ. ನೀವು ಯಾವ ಕಪ್ ಅಳತೆ ಬೇಕಿದ್ರೂ ತೊಗೋಬೋದು. ನಾನಿಲ್ಲಿ ತೊಗೊಂಡಿರುವಂಥ ಕಪ್ಪಿನ ಅಳತೆನಲ್ಲಿ 5 ರೊಟ್ಟಿ ಆಗುತ್ತೆ. ಈಗ ಒಂದು ಸೈಡಲ್ಲಿ ನೀರು ಚೆನ್ನಾಗಿ ಕುದೀಲಿ, ಅಷ್ಟರಲ್ಲೇ ಇನ್ನೊಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ 1 ಚಮಚದಷ್ಟು ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುದೀತಾ ಇರುವಂಥ ನೀರಿಗೆ ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2ರಿಂದ 3 ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದಾದಮೇಲೆ ಈ ಕುದೀತಾ ಇರುವಂಥ ಹಿಟ್ಟಿನ ನೀರನ್ನು ತಗೊಂಡು ಮೊದಲೇ ನಾವು 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ವಲ್ವ, ಅದಕ್ಕೆ ಹಾಕಿ 1 ಸ್ಪೂನಿಂದ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನೀರು ಚೆನ್ನಾಗಿ ಕುದೀತಾ ಇರುತ್ತಲ್ವ, ಕೈಯಿಂದ ಇದನ್ನು ಮಿಕ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ 1 ಸ್ಪೂನಿಂದ ಫಸ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬಿಸಿ ಇರುವಾಗಲೇ ನಿಮಗೆ ನಾದ್ಕೊಳ್ಳೋದಕ್ಕೆ ಬರುತ್ತೆ ಅನ್ನೋದಾದರೆ ಓಕೆ, ಇಲ್ಲ ಅಂದರೆ 1-2 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಕೂಡ ನಾದ್ಕೋಬೋದು. ಸೇಮ್ ನಾವು ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೊಳ್ತೀವೋ ಅದೇ ಫೋರ್ಸಲ್ಲೇ ನಾದಬೇಕು. ಆದರೆ ಇದಕ್ಕೆ ನಾದುವಾಗ ಒಂದು ಸ್ವಲ್ಪನೇ ಕೈಯಲ್ಲಿ ತಣ್ಣೀರನ್ನು ಈ ರೀತಿ ಹಚ್ಕೊಳ್ತಾ ನಾದಬೇಕು. ಇನ್ನು ಫಸ್ಟ್ ಟೈಮ್ ನೀವು ಈ ರೀತಿ ಜೋಳದ ರೊಟ್ಟಿನ ಮಾಡ್ತಾ ಇದ್ದೀವಿ ಅಥವಾ ಬಿಗಿನರ್ಸ್ ನಾವು ಅಂದರೆ ಇದಕ್ಕೆ ಜಾಸ್ತಿ ತಣ್ಣೀರನ್ನು ಹಾಕೋದಕ್ಕೆ ಹೋಗಬೇಡಿ. ಈಗ ನಾನು ಎಷ್ಟು ಕ್ವಾಂಟಿಟಿನಲ್ಲಿ ನೀರನ್ನ ತೋರಿಸಿದ್ದೀನೋ ಅದೇ ಮೆಜರ್ಮೆಂಟಲ್ಲೇ ತಗೊಳ್ಳಿ, ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ರೊಟ್ಟಿ ಮಾಡುವಾಗ ಹಿಟ್ಟನ್ನು ನಾದ್ಕೊಳ್ಳೋದೇ ಒಂದು ಮೇಯ್ನ್ ಟಿಪ್ ಆಗುತ್ತೆ. ಫಸ್ಟ್ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಮೊದಲು ನಾವು ಬೌಲಲ್ಲಿ 3/4 ಭಾಗದಷ್ಟು ನಾದ್ಕೊಂಡಿರ್ತೀವಲ್ವ, ಇನ್ನು ನಾವು ಯಾವ ಪ್ಲೇಸಲ್ಲಿ ರೊಟ್ಟಿನ ಮಾಡ್ತಾ ಇದ್ದೀವಿ, ಈ ರೀತಿ ಮಣಿ ಮೇಲಾದರೆ ಓಕೆ, ಅಥವಾ ನಾವು ಡೈರೆಕ್ಟಾಗಿ ಗ್ಯಾಸ್ ಕಟ್ಟೆ ಮೇಲೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಆ ಜಾಗದಲ್ಲಿ ಕೂಡ ನಾವು ಮತ್ತೆ 1-2 ನಿಮಿಷ ಹಿಟ್ಟನ್ನು ನಾದ್ಕೋಬೇಕು. ಯಾಕೆಂದರೆ ಆ ಜಾಗಕ್ಕೆ ಹಿಟ್ಟು ಸ್ವಲ್ಪ ಹತ್ತಿದ್ರೆ ಅದಾದಮೇಲೆ ನಾವು ರೊಟ್ಟಿನ ಮಾಡುವಾಗ ಈ ರೀತಿ ತಿರುಗಿಸಿದ್ರೆ ಬೇಗನೆ ತಿರುಗುತ್ತೆ. ನೀವು ಬೇಕಿದ್ರೆ ಒಂದ್ಸಾರಿ ಹಾಗೆ ಉದ್ದಿ ನೋಡಿ, ಅದಾದಮೇಲೆ ನಾದ್ಕೊಂಡು ಉದ್ದು ನೋಡಿ, ಆಗ ಡಿಫ್ರೆನ್ಸ್ ನಿಮಗೇನೆ ಗೊತ್ತಾಗುತ್ತೆ ರೊಟ್ಟಿ ಎಷ್ಟು ಚೆನ್ನಾಗಿ ತಿರುಗುತ್ತೆ ಅಂತ. ಸೊ ಈಗ ನಾವು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಒಂದು ಕೂಡ ಬಿರುಕು ಇಲ್ಲದೆ ಇರೋ ರೀತಿ ಮಾಡಿಕೊಂಡು ಈ ರೀತಿ ನಾವು ಚಪಾತಿನ ಹೇಗೆ ಉದ್ದುತ್ತೀವೋ ಅದೇ ಥರ ಉದ್ದುತ್ತಾ ಹೋಗಬೇಕು. ಇಲ್ಲಿ ಜಾಸ್ತಿ ಫೋರ್ಸ್ ಹಾಕಬಾರ್ದು, ನಾರ್ಮಲ್ ಫೋರ್ಸಲ್ಲೇ ನಾವು ಈ ರೀತಿ ಸೈಡ್ಸನ್ನು ಉದ್ದುತ್ತಾ ಹೋದರೆ ರೊಟ್ಟಿ ಅಗಲ ಆಗ್ತಾ ಹೋಗುತ್ತೆ. ಜಾಸ್ತಿ ಫೋರ್ಸ್ ಹಾಕಿ ನಾವು ರೊಟ್ಟಿ ಉದ್ದೋದ್ರಿಂದ ತಳದಲ್ಲಿ ಹತ್ಕೊಂಡ್ಬಿಡತ್ತೆ, ರೊಟ್ಟಿ ಅರ್ಧೋಗುತ್ತೆ. ಹಾಗೆ ಮಧ್ಯದಲ್ಲೇ ಜಾಸ್ತಿ ಉದ್ದೋದ್ರಿಂದ ಕೂಡ ರೊಟ್ಟಿ ತಳಕ್ಕೆ ಹತ್ಕೊಂಡು ಅರಿಯುತ್ತೆ. ಹಾಗಾಗಿ ಸೈಡಿಂದ ಒಂದು ಸ್ವಲ್ಪ ಮೃದುವಾಗಿ ಅಂದರೆ ಫೋರ್ಸ್ ಜಾಸ್ತಿ ಹಾಕ್ದೇನೆ ಉದ್ದೋದ್ರಿಂದ ಈ ರೀತಿ ಪರ್ಫೆಕ್ಟ್ ಆಗಿರುವಂಥ ರೊಟ್ಟಿ ಬರುತ್ತೆ. ಹಿಟ್ಟನ್ನು ನಾವು ನಾದ್ಕೊಳ್ಳುವಾಗಲೇ ಒಂದು ಸೈಡಲ್ಲಿ ಹಂಚನ್ನು ಕಾಯೋದಕ್ಕೆ ಇಟ್ಬಿಡಬೇಕು. ಒಂದು ರೊಟ್ಟಿನ ಉದ್ದೋಷ್ಟೊತ್ತಿಗೆ ಹಂಚು ಚೆನ್ನಾಗಿ ಕಾದಿರುತ್ತೆ. ಈಗ ಈ ರೀತಿ ಉತ್ಕೊಂಡಿರೋ ರೊಟ್ಟಿನ ಕೈಯಲ್ಲಿ ತಗೊಂಡು ಕಾದಿರೋಂಥ ಹಂಚು ಮೇಲೆ ಉಲ್ಟಾ ಹಾಕಬೇಕು. ಅಂದರೆ ನಾವು ಪುಡಿ ಹಿಟ್ಟನ್ನ ಹಾಕಿ ಉದ್ದಿರ್ತೀವಲ್ವ, ಅದು ಮೇಲ್ಗಡೆ ಬರಬೇಕು. ರೊಟ್ಟಿನ ಹಾಕಿದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ಕಾಟನ್ ಬಟ್ಟೆನ ತಣ್ಣೀರಲ್ಲಿ ಅದ್ದಿ ಒಂದು ಸ್ವಲ್ಪ ಹಿಂಡ್ಕೊಂಡು ಈ ಹಸಿ ಬಟ್ಟೆಯಿಂದ ರೊಟ್ಟಿ ಮೇಲ್ಗಡೆ ನೀಟಾಗಿ ಒರೆಸ್ಬೇಕು. ಪುಡಿ ಹಿಟ್ಟೆಲ್ಲ ಈಗಲೇ ಹೋಗ್ಬಿಡತ್ತೆ. ಇಲ್ಲಿ ಇನ್ನೊಂದು ಮೇನ್ ಟಿಪ್ ಏನು ಅಂದರೆ, ಈ ರೀತಿ ನೀಟಾಗಿ ತಣ್ಣೀರು ಬಟ್ಟೆಯಿಂದ ಒರೆಸಿ ಆದಮೇಲೆ ಮತ್ತೆ ಇಮಿಡಿಯೇಟ್ ಆಗಿ ರೊಟ್ಟಿನ ಉಲ್ಟಾ ಹಾಕೋದಕ್ಕೆ ಹೋಗಬಾರ್ದು. 1-2 ಸೆಕೆಂಡ್ ಆ ನೀರನ್ನ ಡ್ರೈ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ರೊಟ್ಟಿನ ಉಲ್ಟಾ ಹಾಕ್ಬೋದು. ಇನ್ನು ಒಂದ್ಸಾರಿ ನಾವು ಆ ರೊಟ್ಟಿನ ಉಲ್ಟಾ ಹಾಕಿದ್ಮೇಲೆ ಮತ್ತೆ 1-2 ಸೆಕೆಂಡ್ ಬೇಯಿಸ್ಕೊಂಡು ಅದಾದಮೇಲೆ ಮತ್ತೆ ಇನ್ನೊಂದ್ಸಾರಿ ಉಲ್ಟಾ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಬಟ್ಟೆಯಿಂದ ಒತ್ತಿ ಬಿಟ್ಟರೆ ಚೆನ್ನಾಗಿ ಈ ರೀತಿ ರೊಟ್ಟಿ ಉಬ್ಬಿ ಬರುತ್ತೆ. ಸೊ ಈಗ ಇನ್ನೊಂದು ರೊಟ್ಟಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಆಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗಿಬಿಡತ್ತೆ. ಮೊದಲೇ ಒಂದು ರೊಟ್ಟಿ ಮಾಡುವಾಗಲೇ ಹಿಟ್ಟನ್ನು ನಾದ್ಕೊಂಡಿರ್ತೀವಲ್ವ, ಈ ಹಿಟ್ಟೇನಾದರೂ ಡ್ರೈ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ತಣ್ಣೀರಲ್ಲಿ ಕೈನ ಅದ್ದಿ ಈ ಉಂಡೆನ ಚೆನ್ನಾಗಿ ಮಿಚ್ಕೊಂಡು ಆಮೇಲೆ ಮತ್ತೆ ನಾವು ರೊಟ್ಟಿ ಮಾಡೋದಕ್ಕೆ ಶುರು ಮಾಡ್ಕೋಬೋದು. ಮೊದಲು ಪುಡಿ ಹಿಟ್ಟಿನಲ್ಲಿ ಈ ಹಿಟ್ಟನ್ನು ಅದ್ದಿ ಕೆಳಗಡೆ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಉದ್ದೋದಕ್ಕೆ ಶುರು ಮಾಡ್ತಾ ಇದ್ದೀನಿ.
ಸೊ ನಾನಿಲ್ಲಿ ಜಾಸ್ತಿ ಫೋರ್ಸ್ ಹಾಕ್ದೇನೆ ನಿಧಾನವಾಗಿ ಉದ್ಕೊಳ್ತಾ ಇದ್ದೀನಿ. ಇಷ್ಟು ಅಗಲ ಆಗೋವರೆಗೂ ನೀವು ಮಧ್ಯದಲ್ಲೇ ಉದ್ಬೋದು. ಇಷ್ಟು ಅಗಲ ಆದಮೇಲೆ ಒಂದು ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ಪುಡಿ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಈ ಸೈಡಲ್ಲಿ ನೀವು ಉದ್ದುತ್ತಾ ಹೋಗಬೇಕು. ಆಗ ರೊಟ್ಟಿ ಎಷ್ಟು ಚೆನ್ನಾಗಿ ಅಗಲ ಆಗ್ತಾ ಇದೆ ನೋಡಿ. ಇಷ್ಟೇ, ರೊಟ್ಟಿ ಮಾಡೋದೇನು ತುಂಬ ಕಷ್ಟ ಅಲ್ಲ. ಸೊ ಈ ರೀತಿ ಉದ್ದೋದ್ರಲ್ಲಿ ನಾವು ನಿಧಾನವಾಗಿ ಉದ್ಬಿಟ್ರೆ ಆಯ್ತು ಅಷ್ಟೇ. ಸ್ಟಾರ್ಟಿಂಗಲ್ಲಿ ಒಂದೆರಡು ಸಾರಿ ನೀವು ಚಿಕ್ಕದಾಗೆ ರೊಟ್ಟಿಗಳನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೂ ಕೂಡ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ನೆಕ್ಸ್ಟ್ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿನ ಉದ್ಕೋಬಹುದು. ನೆಕ್ಸ್ಟ್ ಈ ರೀತಿ ಪುಡಿ ಹಿಟ್ಟಿದ್ರ ಮೇಲೆ ಇರತ್ತಲ್ವಾ, ಒಂದು ಬಟ್ಟೆಯಿಂದ ನೀಟಾಗಿ ಅದನ್ನ ಕೊಡುಕೊಂಡು ನಾನಿಲ್ಲಿ ರೊಟ್ಟಿನ ಕೈಯಲ್ಲಿ ನೀವು ಯಾವ ರೀತಿ ತಗೊಂಡೆ ಅಂತ ನೋಡಿದ್ರಲ್ವಾ, ಈ ರೀತಿಯಾಗಿ ತಗೊಂಡು ಹಂಚ ಮೇಲೆ ಉಲ್ಟಾ ಹಾಕಬೇಕು. ಉಲ್ಟಾ ಹಾಕಿದ್ಮೇಲೆ ಇಮಿಡಿಯೇಟ್ ಆಗಿ ನಾನು ತಣ್ಣೀರನ್ನ ಹಚ್ತಾ ಇದ್ದೀನಿ ಇದ್ರ ಮೇಲ್ಗಡೆ. ಹಾಗೆ ಪೂರ್ತಿ ಬಟ್ಟೆನ ಅದ್ದಿ ಇಮಿಡಿಯೇಟ್ ಆಗಿ ತಣ್ಣೀರ್ ಹಚ್ಚೋದಲ್ಲ, ಒಂದ್ ಸ್ವಲ್ಪ ಬಟ್ಟೆನ ಹಿಂಡಿ ಆಮೇಲೆ ಆ ಬಟ್ಟೆಯಿಂದ ಒರೆಸ್ಬೇಕಷ್ಟೇನೆ. ನೀರ್ ಹಚ್ಚಿದ್ಮೇಲೆ ಒಂದ್ 2 ಸೆಕೆಂಡ್ ಹಾಗೆ ಬಿಟ್ಟಿದ್ದೆ. ನಾರ್ಮಲ್ ಆಗಿ ಚಪಾತಿ ಬೇಯಿಸುವಾಗ ಸಣ್ಣ ಸಣ್ಣದಾಗಿ ಗುಳ್ಳೆಗಳು ಹೇಗ್ ಬರುತ್ತಲ್ವಾ, ಆ ರೀತಿ ಬಂದಿದೆ ಅಂದಾಗ ಉಲ್ಟಾ ಹಾಕಿದ್ದೀನಿ. ಮತ್ತೆ ಉಲ್ಟಾ ಹಾಕಿದ್ಮೇಲೆ ಒಂದ್ 2 ನಿಮಿಷ ಬಿಟ್ಟು ಮತ್ತೊಂದ್ಸರಿ ಉಲ್ಟಾ ಹಾಕಿ ಈ ರೀತಿ ಜಸ್ಟ್ ಬಟ್ಟೆಯಿಂದ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಈ ರೊಟ್ಟಿ ಕೂಡ ಉಬ್ಬಿ ಬಂತು ನೋಡಿ. ಸೊ ಇದೇ ಪರ್ಫೆಕ್ಟ್ ಆಗಿರುವಂಥ ಮೆಥಡ್. ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ತುಂಬಾ ಮೃದುವಾಗಿರುವಂಥ ರೊಟ್ಟಿನ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬಹುದು. ನಮ್ಮ ಮನೆಗಳಲ್ಲೆಲ್ಲ ರೆಗ್ಯುಲರ್ ಆಗಿ ನಾವು ರೊಟ್ಟಿ ಮಾಡೋದ್ರಿಂದ ಸ್ಟಾರ್ಟಿಂಗಲ್ಲಿ ನಾವು ಹಿಟ್ಟಿಗೆ ಕುದಿತಾ ಇರುವಂಥ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡ್ವಲ್ಲ, ಆ ಟೈಮಲ್ಲೇ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕಿ ನಾದ್ಕೊಳ್ತೀವಿ. ಸೊ ಅದನ್ನು ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ. ಬಟ್ ಬಿಗಿನರ್ಸ್ ಆಗಿದ್ರೆ ನೀವು ಈ ಮೆಥಡನ್ನು ಫಾಲೋ ಮಾಡಿ ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿರುವಂಥ ರೊಟ್ಟಿಗಳನ್ನು ಮನೆಯಲ್ಲಿ ಮಾಡ್ಕೋಬೋದು. ಹಾಗೆ ಮಾಡಿರೋಂಥ ಅಷ್ಟು ರೊಟ್ಟಿನೂ ಈ ರೀತಿ ಕಾಟನ್ ಬಟ್ಟೆನಲ್ಲಿ ಹಾಕಿ ಇಡೋದ್ರಿಂದ ಇವತ್ತು ಮಾಡಿರುವಂಥ ರೊಟ್ಟಿ ನಾಳೆವರೆಗೂ ಕೂಡ ಮೆತ್ತಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಎಣ್ಗಾಯಿ ಪಲ್ಯ ಹಾಗೆ ಶೇಂಗಾ ಹಿಂಡಿ ತಿಂತಾ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಇಷ್ಟ ಆಯ್ತಾ ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿ ಜೊತೆ. ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಬಾಯ್ ಬಾಯ್, ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು.